ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರುಣೆಯುಳ್ಳ ದೇವರಿಂದ ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು, ಎಲ್ಲವೂ ಕೈಗೂಡಿತು, ನನಗೆಲ್ಲವೂ ಕೈಗೂಡಿತು. ಓಡುವುದಿಂದಲ್ಲ, ಹೋರಾಡುವುದಿಂದಲ್ಲ, ಓಡುವುದಿಂದಲ್ಲ, ಹೋರಾಡುವುದಿಂದಲ್ಲ, ಬಲ ನೀಡುವ ದೇವರಿಂದ, ಬಲ ನೀಡುವ ದೇವರಿಂದ ಸುಖವಾಗಿ ಬಾಳುವೆನು, ನಾನು ಸುಖವಾಗಿ ಬಾಳುವೆನು. ಹಲ್ಲೆಲೂಯಾ. ಕರ್ತನು ನಿಮಗೆ ಸುಖ ಕೊಡ್ತಾನೆ. ಕೀರ್ತನೆಗಳು 23:5 ನಾವು ನೋಡಿಕೊಳ್ಳುವುದಾದರೆ, ನನ್ನ ವೈರಿಗಳ ಎದುರಿನಲ್ಲಿ ನನ್ನ ಮುಂದೆ ಮೇಜನ್ನು ಸಿದ್ಧ ಮಾಡುತ್ತಿ, ನೀನು ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸುತ್ತಿ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಪ್ರಿಯರೇ, ವಾಸ್ತವವಾಗಿ ಈ ಕೀರ್ತನೆಯನ್ನು ನಾವು ನೋಡುವುದಾದರೆ ಅನೇಕ ಜನರ ಅವಶ್ಯಕತೆಗಳನ್ನು ಕರ್ತನು ಒಂದು ಪವಾಡದ ರೀತಿಯಲ್ಲಿ ಪೂರೈಸುವುದನ್ನು ಅನೇಕರು ನನಗೆ ಸಾಕ್ಷಿ ಬರೆದಿದ್ದನ್ನು ನಾನು ಓದಿದ್ದೇನೆ. ಅನೇಕರು ನನ್ನ ಮುಂದೆ ಈ ಪ್ರಾರ್ಥನೆಗಳಲ್ಲಿ ಬಲ ಇದೆ, ಈ 5 ನಿಮಿಷದ ಪ್ರಾರ್ಥನೆಗಳಲ್ಲಿ ಕರ್ತನು ಆ ದಿನಪೂರ್ತಿ ನಮ್ಮನ್ನು ನಡೆಸ್ತೇನೆಂಬುದಾಗಿ ಅನೇಕರು ಸಾಕ್ಷಿಗಳು ಹೇಳಿದ್ದಾರೆ. ಅಂದರೆ ಕರ್ತನು, ಆತನ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮನ್ನು ಆತನು ಆಶೀರ್ವದಿಸ್ತಾನೆ. ಎಲ್ಲಿ ಆಶೀರ್ವದಿಸ್ತಾನೆ ಅಂದರೆ, ವೈರಿಗಳ ಎದುರಿನಲ್ಲಿ ನಿಮ್ಮ ವಿರುದ್ಧ ಮಾತನಾಡಿರುವವರ ಮಧ್ಯೆ, ನಿಮ್ಮ ವಿರುದ್ಧ ಸಂಚು ಮಾಡಿರುವವರ ಮಧ್ಯೆ, ನಿಮ್ಮ ಮುಂದೆ ಒಳ್ಳೆಯದನ್ನು ಮಾತಾಡಿ ನಿಮ್ಮ ಹಿಂದೆ ನಿಮ್ಮ ಕುರಿತು ಇಲ್ಲದನ್ನು ಮಾತನಾಡುವವರ ಮುಂದೆ ಕರ್ತನು ಒಂದು ಮೇಜನ್ನು ಸಿದ್ಧ ಮಾಡ್ತಾನಂತೆ. ಆ ಮೇಜು ಅದು ನಿಮಗೆ ಗೌರವವಾದಂಥ ಮೇಜು. ಮಾತಾಡುವವರು ಮಾತಾಡಿಕೊಂಡು ಹೋಗಲಿ, ಆದರೆ ನೀನು ಕರ್ತನೊಂದಿಗೆ ಸಂಬಂಧದಲ್ಲಿ ಕರ್ತನೊಟ್ಟಿಗೆ ನಿರಂತರವಾಗಿ ನಡಿ. ಕರ್ತನು ಆಶೀರ್ವದಿಸ್ತಾನೆ, ಕರ್ತನು ಆಶೀರ್ವದಿಸ್ತಾನೆ. ಯಾಕೆಂದರೆ ದೇವರು ಒಳ್ಳೆಯ ದೇವರು. ನಿನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸ್ತಾನೆ. ಅಭಿಷೇಕ ಅನ್ನುವುದರ ಕುರಿತು ನಾವು ಮಾತನಾಡಿದರೆ ಅದು ಲೆಕ್ಕವಿಲ್ಲದ ಹಾಗೆ. ಅಭಿಷೇಕ ಹಳೆಯ ಒಡಂಬಡಿಕೆಯಲ್ಲೂ ಇತ್ತು, ಹೊಸ ಒಡಂಬಡಿಕೆಯಲ್ಲೂ ಇತ್ತು. ಅಭಿಷೇಕದ ಕುರಿತು ಮಾತನಾಡೋಕ್ಕೆ ಆನಂದ ಆಗ್ತದೆ. ಕರ್ತನು ನಮ್ಮನ್ನು ಅಭಿಷೇಕಿಸ್ತಾನೆ. ಆತನು ಹೇಗೆ ನಮ್ಮನ್ನು ಅಭಿಷೇಕಿಸ್ತಾನಂತಂದರೆ, ತಲೆಯ ಮೇಲೆ ಎಣ್ಣೆಯಿಂದ ಅಭಿಷೇಕಿಸ್ತಾನೆ. ಆತನು ಅಭಿಷೇಕಿಸಿದಾಗ ನಡೆಯುವಂಥ ಮಹತ್ ಕಾರ್ಯಗಳೇನಪ್ಪ ಅಂತಂದರೆ, ನನ್ನ ಪಾತ್ರೆ ತುಂಬಿ ಹೊರಸೂಸ್ತದೆ, ನನ್ನ ಅಗತ್ಯಗಳು ಪೂರೈಸ್ತವೆ, ನನ್ನ ಕುಟುಂಬದ ಅಗತ್ಯಗಳು ಪೂರೈಸ್ತವೆ, ನನ್ನ ಮಕ್ಕಳ ಅಗತ್ಯಗಳು ಪೂರೈಸ್ತವೆ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರು ನಮ್ಮ ಬಳಿ ಬಂದು ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳುವಂಥವರಾಗ್ತಾರೆ. ನೀವು ಮಾಡುವಂಥ ಪ್ರಾರ್ಥನೆಯಿಂದ ನನ್ನ ಅಗತ್ಯಗಳು ಪೂರೈಕೆಯಾಗಿದ್ದಾವೆ, ನೀವು ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಸುತ್ತಮುತ್ತಲಿರುವಂಥ ಜನ ನಿಮ್ಮನ್ನು ಬೇಡ್ತಾರೆ. ಆಗ ನೀವು ಪ್ರಾರ್ಥಿಸಿ, ನಿಮ್ಮಲ್ಲಿರ್ತಕ್ಕಂಥ ಆ ಪ್ರಾರ್ಥನೆಯ ವರಗಳು ಅನೇಕರಿಗೆ ಸಹಾಯಕರವಾಗಿರಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ನಿನ್ನ ಪಾದದ ಸನ್ನಿಧಾನಕ್ಕೆ ಬರಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ಸಹಾಯ ಮಾಡಯ್ಯ. ನಡುನತಿಯಿಂದ ಕಾಲಿನ ಕಿರಿಬರು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯೇಸುವೇ, ಸಹಾಯ ಮಾಡು. ಬಲ ಪರಾಕ್ರಮದಿಂದಲ್ಲ ಸ್ವಾಮಿ, ಪರಿಶುದ್ಧಾತ್ಮನ ಬಲದಿಂದ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸು ಸ್ವಾಮಿ.
ಯೇಸುವೆ 6 ತಿಂಗಳ ಕಾಲ ನೀವು ಅದ್ಭುತವಾಗಿ ನಡೆಸಿದ್ದೀರಿ. ಈ 7ನೇ ತಿಂಗಳು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ.